nothing but a fool's game, standing in the cold rain. Da ga pitam, ono pao da je od stakla. Tvrdo ko kamen. Znaš šta je, lijepo, steklo se. ಹಾಗೆ ನಾನು ಇಲ್ಲೊಂದು ಫಾರ್ಮರ್ ಮಾರ್ಕೆಟ್ ಇತ್ತು, ಅಲ್ಲಿಗೆ ಬಂದಿದ್ದೆ. ಇಲ್ಲಿ ನಿಮಗೆ ನಾರ್ಮಲ್ ಡೈಲಿ ಉಪಯೋಗಿಸೋಂಥ ಐಟಮ್ಸ್ ಎಲ್ಲ ಸಿಗುತ್ತೆ, ಹಾಗೆ ವೆಜಿಟೇಬಲ್ಸ್ ಎಲ್ಲ ಸಿಗುತ್ತೆ. ಅಂದರೆ ವೆಜಿಟೇಬಲ್ಸ್ ಎಲ್ಲ ಡೈರೆಕ್ಟ್ ಫಾರ್ಮಿಂದ ಪ್ರೊಡ್ಯೂಸ್ ಮಾಡಿಬಿಟ್ಟು ಇಲ್ಲಿಗೆ ತಗೊಬಂದು ಫಾರ್ಮರ್ಸ್ಗಳೇ ಮಾರ್ತಾರೆ. ಪ್ರೈಸಸ್ ಎಲ್ಲ ಎಷ್ಟಿದೆ ಅಂತ ನೋಡೋಣ ಬನ್ನಿ. ಹಾಗೆ ಇದು ಬಂದುಬಿಟ್ಟು ಓಪನ್ ಮಾರ್ಕೆಟು, ನಾರ್ಮಲ್ ಇಂಡಿಯಾದಲ್ಲಿರುತ್ತಲ್ಲ ಅದೇ ಥರ ಓಪನ್ ಮಾರ್ಕೆಟು ಇಲ್ಲೂ ಇರ್ತವೆ. ಯುರೋಪಲ್ಲೂ ನೀವು ನೋಡ್ಬೋದು ತುಂಬ ಕಡೆ ಹೋದರೆ. ಹಾಗೆ ಇಲ್ಲೂ ಒಂದಿದೆ, ತೋರಿಸ್ತೀನಿ ಬನ್ನಿ. Svaka nam čast. Ovo da ga pitam, ono pao da je od stakla. Tvrdo ko kamen. Znaš šta je, lijepo, steklo se. Steklo se. ಹಾಗೆ ಇಲ್ಲೊಂದು ಶೂ ಲೇಸ್ ತೊಗೊಳೋಣ ಅಂತ ಹೋದೆ. ಅದ್ರ ಪ್ರೈಸ್ ನೋಡಿಬಿಟ್ಟೆ ಶಾಕ್ ಆಯಿತು ನನಗೆ. 200 ರೂಪೀಸು ಒಂದು ಶೂ ಲೇಸ್ಗೆ. ಗೊತ್ತಿಲ್ಲ, ನಾನು ಟೂರಿಸ್ಟ್ ಅಂತ ಇರ್ಬೋದೇನೋ, ನನ್ನ ಮುಖ ನೋಡಿ ಅವರಿಗೆ ಭಾಷೆ ಗೊತ್ತಿಲ್ಲ, ಇಂಗ್ಲೀಷ್ ಗೊತ್ತಿರಲಿಲ್ಲ. ಹಾಗೆ ನಾನು ಟ್ರಾನ್ಸ್ಲೇಟರ್ ಯೂಸ್ ಮಾಡಿ ಕೇಳಿದೆ ಎಷ್ಟಾಗುತ್ತೆ ಅಂತ. ಡೈರೆಕ್ಟಾಗಿ 200 ಅಂತ ಹೇಳಿದರು. ಮೇ ಬಿ ನನ್ನ ನೋಡಿಬಿಟ್ಟು 200 ಅಂತ ಹೇಳಿರ್ಬೋದು ಅನಿಸುತ್ತೆ. Ne bre, ovo kad izvadiš. $360.
ನಾನೀಗ ರಿಪಬ್ಲಿಕ್ ಸ್ಕ್ವೇರಲ್ಲಿದ್ದೀನಿ, ಬೆಲ್ಗ್ರೇಡ್ ಮೈನ್ ಸ್ಕ್ವೇರ್ ಇದು. ನಿಮಗೆ ಹಿಂದಿನ ವೀಡಿಯೋದಲ್ಲಿ ತೋರ್ಸೋಕ್ಕಾಗಿರಲಿಲ್ಲ, ಸೊ ಈ ವಿಡಿಯೋಲ್ಲ ತೋರಿಸೋಣ ಅಂದ್ಕೊಂಡೆ. You love him till your arms break. It's a fool's game, nothing but a fool's game. Standing in the cold rain. It ain't right with luck to share. Oh, wait, what? When you find out he doesn't care, it ain't wise to need someone as much as I depended on you. It's a heartache, nothing but a heartache. You love him till your arms break. It's a fool's game, nothing but a fool's game. Standing in the rain, feeling the pain. It's a heartache, nothing but a heartache.
ನಿಮಗೆ ನಾನು ಉಳ್ಕೊಂಡಿದ್ದ ಹಾಸ್ಟೆಲ್ ಬಗ್ಗೆ ಹೇಳಲಿಲ್ಲ. ನಾನು ಉಳ್ಕೊಂಡಿದ್ದ ಹಾಸ್ಟೆಲ್ಲು ಇಲ್ಲೇ ಹತ್ತಿರದಲ್ಲೇ ಇದೆ, ಅಂದರೆ ರಿಪಬ್ಲಿಕ್ ಸ್ಕ್ವೇರಿಂದ ಒಂದು 500 ಮೀಟರ್ಸ್ ದೂರ ಇದೆ. ನನಗೆ ಆ ಹಾಸ್ಟೆಲ್ ಕಾಸ್ಟ್ ಬಂದುಬಿಟ್ಟು 3 ದಿನಕ್ಕೆ 30 ಯೂರೋ ಅಂದರೆ 2700 ರೂಪಾಯಿ. ಬೇರೆ ಯುರೋಪಿಯನ್ ಕಂಟ್ರಿಗೆ ಹೋಲಿಸಿದರೆ ತುಂಬ ಚೀಪ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಂಥ ಸಮಯ ಬಂತು, ಯಾಕಂದರೆ ನಾನು ವಾಪಸ್ ಹೋಗ್ತಾ ಇದ್ದೀನಿ ಸರ್ಬಿಯಾ ಬಿಟ್ಟು. ಅಂದರೆ ಇಲ್ಲಿ 3 ದಿನ ಆಯಿತು, ವಾಪಸ್ ಹೋಗಬೇಕು. ಹಾಗೆ ಮುಂದಿನ ಕಂಟ್ರಿ ಇನ್ನೂ ಎಕ್ಸೈಟ್ಮೆಂಟ್ ಆಗಿರುತ್ತೆ, ಯಾಕಂದರೆ ನಾನು ಹೋಗ್ತಿರೋ ಕಂಟ್ರಿ ಇನ್ನೂ ತುಂಬ ಕೋಲ್ಡ್ ಆಗಿರುತ್ತೆ. ಇಲ್ಲಿ 0 ಡಿಗ್ರಿ ಇದೆ. ನಾನು ಮುಂದೆ ಹೋಗ್ತಿರೋ ಕಂಟ್ರಿ ಮೇ ಬಿ -15 ಇರ್ಬೋದು, -20 ಇರ್ಬೋದು, ಹೇಳೋಕ್ಕಾಗಲ್ಲ. ಒಂದೊಂದು ಸಿಟಿಯಲ್ಲೂ ಟೆಂಪ್ರೇಚರ್ ಹೆಚ್ಚು ಕಮ್ಮಿ ಇದೆ ಅಲ್ಲಿ. ನಿಮಗೇನಾದರೂ ರಷ್ಯಾ ಹೋಗೋ ಪ್ಲ್ಯಾನ್ ಇದ್ದರೆ ನಿಮಗೆ ಬೆಸ್ಟ್ ಅಂದರೆ ಸರ್ಬಿಯಾಗೆ ಬಂದುಬಿಟ್ಟು ರಷ್ಯಾಗೆ ಹೋಗ್ಬೋದು. ಯಾಕಂದರೆ ನಿಮಗೆ ಬೇರೆ ಕಡೆಯಿಂದ ಫ್ಲೈಟ್ ಸಿಗೋಲ್ಲ. ಫ್ಲೈಟ್ ಸಿಗುತ್ತೆ, ದುಬೈಯಿಂದ ಸಿಗುತ್ತೆ, ಅಂದರೆ ಇಂಡಿಯಾ ಟು ದುಬೈ ಟು ರಷ್ಯಾ ಮಾಸ್ಕೋಗಿದೆ. ಆದರೆ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್. ಅದರಿಂದ ನಿಮಗೆ ಸರ್ಬಿಯಾ ಬೆಸ್ಟ್ ಆಪ್ಷನ್ ಆಗ್ಬೋದು ಅನಿಸುತ್ತೆ ನನ್ನ ಪ್ರಕಾರ. ಐಡಿಯಾ ಇಲ್ಲ ಅಷ್ಟು, ನೀವು ಟ್ರೈ ಮಾಡ್ಬೋದು. ಯಾಕಂದರೆ ನೀವು ಸರ್ಬಿಯಾನೂ ನೋಡಿದಾಗುತ್ತೆ, ಹಾಗೆ ರಷ್ಯಾನೂ ನೋಡಿದಾಗುತ್ತೆ. ಹಾಗೆ ನನಗೆ ಇಲ್ಲಿ ಎಷ್ಟು ಎಕ್ಸ್ಪೆನ್ಸ್ ಆಯಿತು ಅಂತಲೂ ನಾನು ಹೇಳ್ತೀನಿ. ನನಗೆ ಫ್ಲೈಟ್ ಚಾರ್ಜಸ್ ಬಂದುಬಿಟ್ಟು 50 ಯೂರೋಸ್ ಅಂದರೆ 9×5 4500. ಹಾಗೆ ಉಳ್ಕೊಳ್ಳೋಕ್ಕೆ ಹಾಗೆ ನಿಮಗೆ ಮೊದಲು ಹೇಳ್ದಾಗೆ 30 ಯೂರೋಸ್ ಅಂದರೆ 2700. ಹಾಗೆ ಊಟದ್ದು ಹಾಗೆ ನಾರ್ಮಲ್ ಎಕ್ಸ್ಪೆನ್ಸು ಸೊವೆನಿಯರ್ ಎಲ್ಲ ತೊಗೊಂಡಿದ್ದು ಒಂದು ಅರೌಂಡು 40 ಯೂರೋಸ್ ಇರ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನಿಲ್ಲ. ಟೋಟಲಾಗಿ ಒಂದು 50, 90 ಪ್ಲಸ್ 30, 120 ಅಪ್ರಾಕ್ಸಿಮೇಟ್ಲಿ 150 ಯೂರೋಸ್ ಇರ್ಬೋದು, ಅದಕ್ಕಿಂತ ಏನು ಜಾಸ್ತಿ ಇಲ್ಲ. ಹಾಗಾಗಿ ನನಗೆ ಅಷ್ಟು ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ಲಿಲ್ಲ ಬೇರೆ ಯುರೋಪಿಯನ್ ಕಂಟ್ರಿಗೆ ಹೋಲಿಸಿದ್ರೆ. ನಾನು ಫ್ರಾನ್ಸ್ಗೆ ಹೋದಾಗ ಮಿನಿಮಮ್ 300 ಆಗಿತ್ತು, ಅದು ಬೇರೆ 3 ಡೇಸ್ಗೆ 300 ಯೂರೋಸ್ ಎಕ್ಸ್ಪೆನ್ಸ್ ಆಗಿತ್ತು. ಅದಕ್ಕೆ ಹೋಲಿಸ್ಕೊಂಡ್ರೆ ಸರ್ಬಿಯಾ ಬೆಸ್ಟ್ ಆಪ್ಷನ್ನು ನಿಮಗೆ. ಸರ್ಬಿಯಾ ನನ್ನ ಪ್ರಕಾರ ಫ್ರಾನ್ಸ್ಗೆ ಹೋಲಿಸಿದರೆ ಸರ್ಬಿಯಾ ಚೆನ್ನಾಗಿದೆ ಅನಿಸುತ್ತೆ ನನ್ನ ಪಾಯಿಂಟ್ ಆಫ್ ವ್ಯೂವಿಂದ. ನಿಮಗೆ ಹೇಗನ್ಸುತ್ತೆ ಅಂತ ಗೊತ್ತಿಲ್ಲ. ಹಾಗೆ ನಾನು ಇದೇ ಥರ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಯಾಕಂದರೆ ಕನ್ನಡದಲ್ಲಿ ವ್ಲಾಗರ್ಸ್ಗಳಿದ್ದಾರೆ, ಆದರೆ ತುಂಬ ಕಡಿಮೆ ಜನ ಇದ್ದಾರೆ. ಆದರೆ ನೀವು ಅದೇ ಬೇರೆ ಭಾಷೆಯಲ್ಲಿ ನೋಡ್ಬೋದು, ತೆಲುಗು, ತಮಿಳಲ್ಲೆಲ್ಲ ವ್ಲಾಗರ್ಸ್ಗಳಿಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅಲ್ಲಿನ ಜನಗಳು. ಹಾಗೆ ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇಷ್ಟು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ನಾನೀಗ ಬೆಲ್ಗ್ರೇಡ್ ಏರ್ಪೋರ್ಟ್ಗೆ ಹೋಗ್ತೀನಿ. ಏರ್ಪೋರ್ಟು ಒಂದು 20 ಕಿಲೋಮೀಟರ್ ಇದೆ ಸಿಟಿಯಿಂದ. 20 ಕಿಲೋಮೀಟ್ರ್ ಅಂದರೆ ಅರೌಂಡ್ 20 ಮಿನಿಟ್ಸ್ ಜರ್ನಿ.